ಹಾಯ್ ಹಲೋ ನಮಸ್ಕಾರ. MS ವಿಜನ್ ಅಕಾಡೆಮಿಗೆ ಸ್ವಾಗತ. ಸೊ ಎಷ್ಟಾಗಿದೆ ರೂಪಾಯಿ ಮೌಲ್ಯ? 96.29 ಆಗಿದೆ. ಅದೇ 22 to 23 ಇಂದ ಹಿಡ್ಕೊಂಡು 25 ಒಳಗಡೆ ಎಷ್ಟಿತ್ರಿ ರೂಪಾಯಿ ಮೌಲ್ಯ ಅಪ್ಪ ಅಂತಂದ್ರೆ 80 to 85. ಓಕೆ, ಇದು ರೂಪಾಯಿ ಅಂದ್ರೆ ನಾವು ರೂಪಾಯಿ ಅಂತೀವಿ, ಅವ್ರು $1 ಅಂತ. $1 ನಾವ್ ಎಷ್ಟು ರೂಪಾಯಿ ಕೊಡ್ಬೇಕ್ರಿ ಅಂತಂದ್ರೆ 96 ರೂಪಾಯಿ .29 ಆಯ್ತು. ಇದು 100 ರೂಪಾಯಿ ಇದ್ದಿದ್ದು ಇಲ್ಲ 50 ರೂಪಾಯಿ ಆಯ್ತು. ಹೌದಾ? ಯಾರಿಗ ಲಾಭ ಇಲ್ರಿ? ರಾಗಿಯವನಿಗೆ ಲಾಭ. ಒಂದು ಬ್ಯಾರೆಲ್ಗೆ $100 ಆಗಿದೆ. ಹೌದಾ? ಎಷ್ಟು? ಓಕೆ, ಸೊ ಶೇಡ್ ಆಫ್ ಹಾರ್ಮೋನ್ಸ್ ಒಳಗಡೆ ಎಷ್ಟು ಪರ್ಸೆಂಟ್ ರೀ? ಎಷ್ಟು ಪರ್ಸೆಂಟ್ ನಮ್ ಕೂಡ ಇದಾಗುತ್ತಪ್ಪ ಅಂತಂದ್ರೆ 20% ಏನಾಗ್ತಿದೆ ಇಲ್ಲಿ. ಈ ಕಡೆ ಒಬ್ಬ ಯುದ್ಧ ಮಾಡಕ್ ಕುಂತಾನ, ಈ ಕಡೆ ಒಬ್ಬ ಯುದ್ಧ ಮಾಡಕ್ ಕುಂತಾನಪ್ಪ ಅಂತಂದ್ರೆ ಇವ್ರಿಬ್ರಿಗೆ ಅಷ್ಟೇ ನಷ್ಟ ಅಲ್ರಿ, ಇಡೀ ವರ್ಲ್ಡ್ ಏನಾಗ್ತಿದೆ? ನಷ್ಟ ಆಗ್ತಿದೆ. ಫಸ್ಟ್ ವರ್ಲ್ಡ್ ವಾರ್ ಆಯ್ತು, ಹೌದಾ? ದೆನ್ ಸೆಕೆಂಡ್ ವರ್ಲ್ಡ್ ವಾರ್ ಆಯ್ತು. ಫಸ್ಟ್ ವರ್ಲ್ಡ್ ವಾರ್ ಆದ್ಮೇಲೆ ಏನ್ ಬಂತಪ್ಪ ಅಂತಂದ್ರೆ ಲೀಗ್ ಆಫ್ ನೇಷನ್ಸ್ ಅಂತ ಬರ್ತೈತಿ. ಹೌದಾ? ರಾಷ್ಟ್ರಗಳ ಒಕ್ಕೂಟ ಅಂತ ಸ್ಥಾಪನೆ ಆಗುತ್ತೆ. ದೆನ್ ಸೆಕೆಂಡ್ ವರ್ಲ್ಡ್ ಆಗದೆ ಏನಾಗುತ್ತೆ? ಈವನ್ ಯುನೈಟೆಡ್ ನೇಷನ್ ಆರ್ಗನೈಸೇಷನ್. ಹೌದಾ? ಯಾಕೆ ಸ್ಥಾಪನೆ ಆಯ್ತು? ಪೀಸ್ ಒಳಗಡೆ ಶಾಂತಿ ಬೇಕು ಜಗತ್ತೊಳಗಡೆ. ಇವರು ಕ್ಯಾಪಿಟಲಿಸ್ಟ್, ಇವರು ಕಮ್ಯುನಿಸ್ಟ್. ಬಟ್ ಅಟ್ ಪ್ರೆಸೆಂಟ್ ಒಳಗಡೆ ಏನ್ ಮಾಡ್ಯಾನ್ರಿ ಟ್ರಂಪ್? ಮೊನ್ನೆ ಎಲ್ಲಿವಾಗನ ಚೀನಾಕ್ ಹೋದ. ಹೌದಾ? ಹೆಂಗ್ ಆಗ್ತಿದೆ ಅಂದ್ರೆ ಜಿಯೋ ಪೊಲಿಟಿಕ್ಸ್ ಒಂದು ರೀತಿಯ ಒಂದು ಸ್ಟೆಬಿಲ್ ಅನ್ನೋದು ಕಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಯಾರು ಯಾವ ಕಡೆ ಯಾವಾಗ ಹೆಂಗ್ ವಾಳ್ತಾರ ಅನ್ನೋದು ಗೊತ್ತಿಲ್ಲ. ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ವರ್ಲ್ಡ್ ಒಳಗಡೆ ಈ ರೀತಿಯ ಅತಂತ್ರ ಪರಿಸ್ಥಿತಿಗಳು, ಅರಾಜಕತೆಗಳು ಸೃಷ್ಟಿಗೆ ಕಾರಣ ಆಗ್ತವೆ. ಇನ್ವೆಸ್ಟ್ಮೆಂಟ್ ಆಗ್ಬೇಕು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕೇಳಿ. ಹೌದಾ? ವಿದೇಶಿ ನೇರ ಹೂಡಿಕೆಗಳು ಅವು ಜಾಸ್ತಿ ಆಗ್ಬೇಕು. ಸೊ ನಮಗೆ ಏನಾಗ್ತಿದೆ? ವರ್ಲ್ಡ್ ಮೈನಸ್ ಆಗ್ತದೆ. ಏನಾಗ್ತದೆ? ಅವ್ರು ಹೇಳಿದೆ, ಭಾರತದಲ್ಲಿ ಇರ್ತಕ್ಕಂಥವ್ರು ಫ್ಯಾಮಿಲಿ ಮೆಂಬರ್ಸ್ ಏನಿರ್ತಾರೆ ವಿದೇಶಗಳಿಗೆ ವ್ಯಾಪಾರಕ್ಕ ವ್ಯವಹಾರಕ್ಕ, ಹೌದಾ, ಹೋಗಿರ್ತಾರ. ಇನ್ನೊಂದು ವಿದ್ಯಾಭ್ಯಾಸಕ್ಕೆ ಏನೋ ಒಂದು. ಸೊ ಅಲ್ಲಿರ್ತಕ್ಕಂಥವ್ರು ಅವ್ರೇನು ಸ್ಯಾಲ್ರಿ ಇರ್ತದೆ. ಸೊ ನಮ್ಮಲ್ಲಿ ಸ್ಯಾಲ್ರಿ 10,000 ಇದೆ, 10K ಇದೆ ಅಂತಂದ್ರೆ ಅವರಲ್ಲಿ ಅದೇ $10K ಇತ್ತಂದ್ರೆ $10K ಎಷ್ಟ ಐತ್ರಿ? 10,000 ರೂಪಾಯಿಕ್ಕೂ $10,000 ವ್ಯತ್ಯಾಸ ಐತಲ್ರಿ. ಅದು FTA. ವಾಟ್ ಇಸ್ FTA? ಫ್ರೀ ಟ್ರೇಡ್ ಅಗ್ರಿಮೆಂಟ್. ರಾಷ್ಟ್ರೀಯ ಸಂಬಂಧಗಳು ಹೆಂಗಿರ್ತಾವಪ್ಪ ಅಂತಂದ್ರೆ ಲಾಭ ಮತ್ತು ನಷ್ಟಗಳ ಮೇಲೆ ಅವಲಂಬಿತವಾಗಿರ್ತವೆ. ಓಕೆ, ಹೌದಾ? ಈ ರಾಜ ಏನ್ ಮಾಡಕ್ ಬಂದ್ರಿ? ಒಂದು ಈ ಸಾಮ್ರಾಜ್ಯ. ಹಾಯ್ ಹಲೋ ನಮಸ್ಕಾರ. MS ವಿಜನ್ ಅಕಾಡೆಮಿಗೆ ಸ್ವಾಗತ, ಸುಸ್ವಾಗತ. ಸೊ ಟುಡೇ ಕ್ಲಾಸ್ ಬಂದ್ಬಿಟ್ಟು ನಾವು ಅಟ್ ಪ್ರೆಸೆಂಟ್ ಒಳಗಡೆ ಪ್ರಸ್ತುತವಾಗಿ ಪ್ರಚಲಿತ ಘಟನೆಗಳ ಬಗ್ಗೆ ನೋಡ್ತಾ ಇದೀವಿ. ಸೊ ಅಂದ್ರೆ ಏನಪ್ಪಾ ಅಂತಂದ್ರೆ ರುಪಿಯ ಬೆಲೆ ಕುಸಿತಕ್ಕೆ ಕಾರಣಗಳೇನು? ರುಪಿ ಬೆಲೆ ಏನಾಗಿದ್ರಿ? 96.29 ಆಗಿದೆ. ಹೌದಾ? ಸೊ ಅದು ಯಾಕೆ ಅಷ್ಟಾಗಿದೆ? ಹೌದಾ? ಅದಕ್ಕೆ ಏನ್ ರೀಸನ್ಗಳೇನು? ಅದಕ್ಕೇನ್ ಕಾರಣಗಳೇನು? ಹೌದಾ? ಯಾವ್ಯಾವ ಇಂಪ್ಯಾಕ್ಟ್ ಆಗ್ತವ ಅದ್ರ ಬಗ್ಗೆ ಟುಡೇ ಕ್ಲಾಸ್ ಒಳಗಡೆ ಡಿಸ್ಕಷನ್ ಮಾಡಮ್ರಿ. ವಿತ್ ಆಲ್ಸೋ ಗ್ಲೋಬಲ್ ಮ್ಯಾಪ್ ಒಳಗಡೆ. ಸೊ ಎಲ್ಲಿಂದ ನಾವ್ ಏನೇನು ತಗೊಂತಾ ಇದೀವಿ, ಹೌದಾ, ಅಲ್ಲಿ ಯಾವ ರೀತಿ ಮಾರ್ಕೆಟ್ ಇದೆ, ಅದೆಲ್ಲದ್ರ ಬಗ್ಗೆ ಟುಡೇ ಕ್ಲಾಸ್ ಒಳಗಡೆ ಡಿಸ್ಕಸ್ ಮಾಡಮ್ರಿ. ಓಕೆ, ಸೊ ಇವತ್ ಮೇನ್ ಏನಪ್ಪಾ ಅಂತಂದ್ರೆ ರುಪಿ. ಓಕೆ, ರೂಪಾಯಿ, ಹೌದಾ, ದ ಇಂಡಿಯನ್ ಕರೆನ್ಸಿ. ಸೊ ಎಷ್ಟಾಗಿದ್ರೆ ರೂಪಾಯಿ ಮೌಲ್ಯ? 96.29 ಆಗಿದೆ. ಅದೇ 22 to 23 ಇಂದ ಹಿಡ್ಕೊಂಡು 25 ಒಳಗಡೆ ಎಷ್ಟಿತ್ರಿ ರೂಪಾಯಿ ಮೌಲ್ಯ ಅಪ್ಪ ಅಂತಂದ್ರೆ 80 to 85. ಓಕೆ, ಇದನ್ನ ನಾವು ಯಾವ್ದಕ್ಕೆ ಕಂಪೇರ್ ಮಾಡ್ತೀವಪ್ಪ ಅಂತಂದ್ರೆ ಡಾಲರ್ಗೆ. ಓಕೆ, ಡಾಲರ್. ಯಾವ ಡಾಲರು? USA ಡಾಲರ್. USA ಡಾಲರ್ಗೆ ಅಂದ್ರೆ USA 1 ರೂಪಾಯಿ ಅಂದ್ರೆ
ನಾವು ರೂಪಾಯಿ ಅಂತೀವಿ, ಅವ್ರು $1 ಅಂತಾರ. $1 ನಾವ್ ಎಷ್ಟು ರೂಪಾಯಿ ಕೊಡ್ಬೇಕ್ರಿ ಅಂತಂದ್ರೆ 96 ರೂಪಾಯಿ .29 ಎಟ್ ಪ್ರೆಸೆಂಟ್. ಇವತ್ತಿನ ಟುಡೇ ಕ್ಲಾಸ್ ಬಗ್ಗೆ ಹೌದಾ, ಇವತ್ತಿನ ಡಾಟಾ ಅಂದ್ರೆ ಒಂದು ಡಾಲರ್ ಎಷ್ಟು ಕೊಡಕ್ ಕುಂತೀರಿ ನಾವು 96.29. ಅದೇ 25 ಒಳಗೆ ಎಷ್ಟಿತ್ತು 80ರಿಂದ 85 ಇತ್ತು. ಸೊ ಇದು ಯಾಕೆ ಇನ್ಕ್ರೀಸ್ ಆಯ್ತು, ಏನು 96 ಯಾಕಾಯ್ತು, ಇದು ಎಷ್ಟೈತ್ರಿ 80 to 96 ಯಾಕಾಯ್ತು ಅನ್ನೋದ್ರ ಬಗ್ಗೆ ಟುಡೇ ಕ್ಲಾಸ್ ಒಳಗಡೆ ಡಿಸ್ಕಷನ್ ಮಾಡ್ರಿ. ಫಸ್ಟ್ ಒನ್, ಸೊ ನಾನು ವೆರಿ ಜನರಲಿ ಹೌದಾ ಬಹಳ ಸರಳವಾಗಿ ಅರ್ಥ ಮಾಡೋಕೋಸ್ಕರನೇ ಈ ಮ್ಯಾಪ್ ಹಾಕಿದೀನಿ. ಮತ್ತೆ ಇದನ್ನ ಅರ್ಥ ಮಾಡ್ಕೊಂಡ್ರಪ್ಪ ಅಂತಂದ್ರೆ ರುಪಿ ಹೆಂಗ ಡಾಲರ್ ಎದುರು ಕುಸಿತಾ ಇದೆ, ಅದಕ್ಕೆ ಏನ್ ರೀಸನ್ಗಳು ಹೌದಾ, ಯಾರ್ಯಾರು ಇಂಪ್ಯಾಕ್ಟ್ ಆಗ್ತಾರ ಹೌದಾ, ವರ್ಲ್ಡ್ ಪಾಲಿಟಿಕ್ಸ್ ಹೆಂಗ್ ಹಿಡ್ಯಾಕ್ ಹೊಂಟೈತಿ, ವರ್ಲ್ಡ್ ಟ್ರೇಡ್ ಹೆಂಗ್ ಹಿಡ್ಯಾಕ್ ಹೊಂಟೈತಿ, ಇದರಿಂದ ರುಪಿ ಬೆಲೆ ಯಾಕೆ ಜಾಸ್ತಿ ಆಗುತ್ತೋ, ಅದರಿಂದ ಆಗ್ತಕ್ಕಂತ ದೇಶದ ನಷ್ಟ ಏನು ಏಳಿಗೆ ಅನ್ನೋದ್ರ ಬಗ್ಗೆ ಇವತ್ತಿನ ಕ್ಲಾಸ್ ಅಲ್ಲಿ. ಓಕೆ, ಸೊ ಇವತ್ತು ನಾನು ಹೇಳ್ತೀನಪ್ಪ ಅಂತಂದ್ರೆ ಈ ಡಾಲರ್ ಹೌದಾ, ಒಂದ್ ಡಾಲರ್ಗೆ 96 ಪೈಸೆ 96 ರೂಪಾಯಿ ಹೌದಾ. ಸೊ ಇದಕ್ಕೆ ಏನ್ ರೀಸನ್, ಇದು ಜಾಸ್ತಿ ಆಗೋದಕ್ಕ ಏನು 95 ಯಾಕೆ ಜಾಸ್ತಿ ಆಯ್ತು ಇಲ್ಲಿ ಗೊತ್ತಾಗುತ್ತೆ ನೋಡ್ರಿ. 80 to 85 ಇದ್ದಿದ್ದು 96 ಆಗತ್ತೆ. ಎಷ್ಟು ಪರ್ಸೆಂಟ್, 10 to 15% ಏನಾಗಿದೆ ನಮ್ಗೆ ಇನ್ಕ್ರೀಸ್ ಆಗಿದೆ. ಎಲ್ಲಿ, ರೂಪಾಯಿಯ ಬೆಲೆಯಲ್ಲಿ. ಯಾವುದ್ರ ಎದುರು, ಡಾಲರ್ ಎದುರು ಏನಾಗ್ತಿದೆ, ಜಾಸ್ತಿ ಆಗ್ತಿದೆ ಅಂತಂದ್ರೆ ನಮ್ದು ರೂಪಾಯಿ ಏನಾಗ್ತಿದೆ ಬೆಲೆ ಕುಸಿತಾ ಇದೆ ಅಂತ ಅರ್ಥ. ಇಲ್ಲಿ ಜಾಸ್ತಿ ಆಗ್ತಿದೆ ಸರಿ, ಹಂಗ್ರಿ ಇದು ಜಾಸ್ತಿ ಹಾಕೊಂಡತಿ, ನೀವ್ ನೋಡಿದ್ರೆ ಕುಸಿತಾ ಇದೆಯಾ ಅಂತಿದ್ದೀರಾ ಅಂತ. ಇದು ನೋಡ್ರಿ, ಈಗ ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಸೊ ನೀವು ನಿಮ್ ಕಡೆ ಭತ್ತ ಬೆಳಿತಿದಾರ ಅಂತ ತಿಳ್ಕೊರಿ, ಭತ್ತ ಹೌದಾ, ಇನ್ನೊಂದ್ ಕಡೆ ರಾಗಿ. ಓಕೆ, ಸೊ ಭತ್ತ ನೀವು ಒಂದು ಚೀಲ ಕೊಟ್ರಪ್ಪ ಅಂತಂದ್ರೆ ರಾಗಿ ಅವ್ರು ಎಷ್ಟು ಕೊಡ್ತಾರೆ, ಅರ್ಧ ಚೀಲ ಕೊಡ್ತಾರೆ ಅಂತ ಅನ್ಕೋರಿ ಹೌದಾ. ಇಲ್ಲಿ ಏನಾಯ್ತು, ಇಲ್ಲಿ ಒಂದಿದ್ದು ಇಲ್ಲಿ ಬರೇ ಅರ್ಧ ಆಯ್ತು. ಇದು 100 ರೂಪಾಯಿ ಇದ್ದಿದ್ದು ಇಲ್ಲಿ 50 ರೂಪಾಯಿ ಆಯ್ತು ಹೌದಾ. ಯಾರಿಗ್ ಲಾಭ ಇಲ್ರಿ, ರಾಗಿಯವನಿಗೆ ಲಾಭ ಹೌದಾ. ಅದ್ರ ಗತಿ ಇಲ್ಲಿ ಏನಾಗ್ತಿದೆ, ನಮ್ಮ ಬೆಲೆ ಏನಾಗ್ತಿದೆ, ಇದಕ್ಕೆ ಅಂತಾರೆ ಹಣದುಬ್ಬರ ಅಂತಾರ. ಅಂದ್ರೆ ಅತಿ ಹೆಚ್ಚು ಅಮೌಂಟ್ ಕೊಟ್ಟು ಕಡಿಮೆ ವಸ್ತುಗಳನ್ನ ನಾವೇನ್ ಮಾಡ್ತೀವಿ, ಪರ್ಚೇಸ್ ಮಾಡ್ತೀವಿ. ಅದ್ರ ಇಂಪ್ಯಾಕ್ಟ್ ಏನಾಗುತ್ತದಲ್ಲ ನೋಡ್ತೀವಿ. ಫಸ್ಟ್ ಒನ್ ಏನಪ್ಪಾ ಅಂತಂದ್ರೆ ಕ್ರೂಡ್ ಆಯಿಲ್. ಫಸ್ಟ್ ಒನ್ ಏನ್ ಹೇಳ್ರಿ, ಕ್ರೂಡ್ ಆಯಿಲ್. ಕ್ರೂಡ್ ಆಯಿಲ್ ಓಕೆ, ಏನಾಗ್ತಿದೆ ಇನ್ಕ್ರೀಸ್ ಹಾಕೊಂಡೈತೆ. ಸೊ ಎಟ್ ಪ್ರೆಸೆಂಟ್ ಕ್ರೂಡ್ ಆಯಿಲ್ ಬೆಲೆ ಎಷ್ಟಾಗಿದೆ ಅಂತಂದ್ರೆ $1 ಒಂದು ಬ್ಯಾರೆಲ್ಗೆ ನೋಡ್ರಿ, ಒಂದು ಬ್ಯಾರೆಲ್ಗೆ $100 ಆಗಿದೆ. ಎಷ್ಟಾಗಿದೆ, $1 ಅಲ್ಲ, ಒಂದ್ ಬ್ಯಾರೆಲ್ಗೆ $100 ಆಗಿದೆ ಹೌದಾ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಇದೇ ನಾವು ಬಹಳ ಹಿಂದೆ ಹೋಗ್ಬಿಟ್ರಪ್ಪ ಅಂತಂದ್ರೆ 1 ವರ್ಷ 2 ವರ್ಷ ಹಿಂದೆ ಈ ಪೆಟ್ರೋಲ್ ಇದ್ರಿ 110 ಸಮಥಿಂಗ್ ಇದೆ ಹೌದಾ. ಒಂದು ಲೀಟರ್ಗೆ ಎಷ್ಟೈತಿ 110 ಸಮಥಿಂಗ್ ಇದೆ. ಅದೇ ನೀವು ಬ್ಯಾಕ್ ಹೋದ್ರೆ ಎಷ್ಟಾಗೈತ್ರಿ, 90 ಇತ್ತು, 80 ಇತ್ತು ಹೌದಾ, 70 ಇತ್ತು ಹೌದಾ. ಇದಿಲ್ಲ ನಾವು ಕ್ರೂಡ್ ಆಯಿಲ್. ಸೊ ಇಲ್ಲಿ $100 ಒಂದು ಬ್ಯಾರೆಲ್ಗೆ, ಜಸ್ಟ್ ಒಂದ್ ಬ್ಯಾರಲ್ ಇಮ್ಯಾಜಿನೇಷನ್, ಇದು ಒಂದೇ ಬ್ಯಾರಲ್, ಇದು ಕ್ರೂಡ್ ಆಯಿಲ್ ಅಂತ ಬರ್ತೈತೆ ಅಲ್ಲಿ ಹೌದಾ. ಇದೊಂದು ಬ್ಯಾರಲ್ ಎಷ್ಟು ಕೊಡ್ತೀವಿ ನಾವು, $100. ಅರ್ಥ ಮಾಡ್ಕೊಂಡ್ರೆ $100 ಅಂತಂದ್ರೆ $1ಗೆ ನಾವು 96 ರೂಪಾಯಿ ಕೊಡ್ತೀವಪ್ಪ ಅಂತಾರ. ಇಲ್ಲ 100 ಅಂದ್ರೆ ಎಷ್ಟಾಯ್ತು, ಎಷ್ಟಾಯ್ತು ಹೇಳ್ರಿ, ಕ್ಯಾನ್ ಬಿಲೀವ್ ದಿಸ್. ಅಂದ್ರೆ ನಮ್ಗೆ ಏನಾಗ್ತಿದೆ, ಡಾಲರ್ ಜಾಸ್ತಿ ಕೊಡ್ಬೇಕಾದ್ರೆ ನಾವು ರೊಕ್ಕ ಕೂಡ ಏನ್ ಮಾಡ್ಬೇಕು, ನಮ್ ರುಪಿನ ಜಾಸ್ತಿ ಕೊಡ್ಬೇಕು ಹೌದಾ. ಇದ್ರಿಂದ ಏನಾಗುತ್ತೆ, ನಮ್ ರುಪಿ ಸಮೇತ ಬೆಲೆಯನ್ನು ಕಳ್ಕೊಂತೈತಿ. ಫಸ್ಟ್ ಒನ್ ಕ್ರೂಡ್ ಆಯಿಲ್. ಕ್ರೂಡ್ ಆಯಿಲ್ ಯಾಕೆ ಜಾಸ್ತಿ ಆಯ್ತು ಅನ್ನೋದು ರೀಸನ್, ಯಾಕೆ ಡಾಲರ್ ಜಾಸ್ತಿ ಆಗೋದೈತಿ, ಮತ್ತೆ ಬ್ಯಾರೆಲ್ಗೆ ಯಾಕೆ $100 ಆಗಿದೆ. ದಟ್ ಈಸ್ ರೀಸನ್ ಏನಪ್ಪಾ ಅಂತಂದ್ರೆ ಇಲ್ಲಿ ಏನಾಗ್ತಿದೆಯಪ್ಪ ಅಂತಂದ್ರೆ ಈ ಭಾಗದೊಳಗೆ ಇಲ್ಲಿ ಇಸ್ರೇಲ್ ಇರಾನ್ USA ಏನಾಗ್ತಿದೆ, ವಾರ್ ಆಗ್ತಿದೆ ಹೌದಾ. ಅದರಿಂದ ಏನಾಗಿದೆ, ಆರ್ಮೋಸ್ ಜಲಸಂಧಿ ಅಂತ ಬರ್ತದೆ ಹೌದಾ, ಸ್ಟೇಟ್ ಆಫ್ ಆರ್ಮೋಸ್ ಅಂತ ಹೌದಾ. ಓಕೆ, ಸೊ ಸ್ಟೇಟ್ ಆಫ್ ಆರ್ಮೋಸ್ ಒಳಗಡೆ ಎಷ್ಟು ಪರ್ಸೆಂಟ್ ನಮ್ ಕ್ರೂಡ್ ಆಯಿಲ್ ಇದಾಗುತ್ತಪ್ಪ ಅಂತಂದ್ರೆ 20%
ಏನಾಗ್ತಿದೆ ಇಲ್ಲಿ ವಹಿವಾಟು ನಡೀತಾ ಇದೆ. ಹೌದಾ, ಇಲ್ಲಿ ಇದು ಆಗ್ತಕ್ಕಂಥ ಯುದ್ಧದಿಂದ ಏನಾಗ್ತಿದೆ ಅಂದ್ರೆ ಪರಿಣಾಮ ಇಲ್ಲಿ ಬರ್ತಕ್ಕಂಥ ಕ್ರೂಡ್ ಆಯಿಲ್ ಎಲ್ಲಿ ಬರ್ಬೇಕಾಯ್ತು, ಇಂಡಿಯಾಗ್ ಬರ್ಬೇಕಾಯ್ತು, ಭಾರತ. ಓಕೆ, ಇಲ್ಲಿ ಬರ್ಬೇಕಾಗಿತ್ತು. ಸೊ ಇಲ್ಲಿ ಏನಾಗ್ತಿದೆ, ವಾರ ಆಗೋದಕ್ಕೆ ಏನಾಗ್ತಿದೆ, ನಮಗೆ ಬರ್ತಕ್ಕಂಥ ಬ್ಯಾರಲ್ಗಳು ಕಡಿಮೆ ಹಾಕುಂತವ, ಮತ್ತೇನಾಗ್ತಿದೆ ಬೆಲೆ ಜಾಸ್ತಿ ಆಗೋಗತ್ತೆ. ಓಕೆ, ಇದರಿಂದ ನಮ್ಗೆ ಏನಾಗ್ತಿದ್ರೆ ಡಾಲರ್ ಬೆಲೆ ಕೂಡ ಜಾಸ್ತಿ ಆಗೋಗುತ್ತೆ. ಇನ್ನೊಂದು ಇನ್ಕ್ರೀಸ್ ನಾವ್ ಇಲ್ಲಿ ಒಂದ್ ಅಂತ ಹೇಳಿದ್ರೆ, ನೆಕ್ಸ್ಟ್ ಏನಂದ್ರೆ ಸೆಕೆಂಡ್ ಏನಪ್ಪಾ ಅಂತಂದ್ರೆ ಡಾಲರ್ ಇಂಟ್ರೆಸ್ಟ್ ಅಂತ ಕೊಡ್ತಾರ್ರಿ. ಇಂಟ್ರೆಸ್ಟ್ ಅಂದ್ರೆ ಏನ್ರಿ, ಬಡ್ಡಿ. ಹೌದು, ಅದು ಸಮೇತ ಏನಾಗ್ತಿದೆ ಇನ್ಕ್ರೀಸ್ ಹಾಕೊಂಡತಿ. ಮತ್ತೆ ಡಾಲರ್ ಬೆಲೆ ಏನಾಗ್ತೈತಿ ದಿನೇ ದಿನೇ ಜಾಸ್ತಿ ಹಾಕೊಂಡೈತಿ. ಥರ್ಡ್ ಒನ್, ಫಸ್ಟ್ ಒನ್ ಕ್ರೂಡ್, ಸೆಕೆಂಡ್ ಒನ್ ಏನಪ್ಪಾ ಅಂದ್ರೆ ಡಾಲರ್ ಇನ್ಕ್ರೀಸ್ ಹಾಕೊಂಡೈತಿ, ದೆನ್ ಇಂಟ್ರೆಸ್ಟ್ ಸಮೇತ ಜಾಸ್ತಿ ಹಾಕೊಂಡೈತಿ. ಹೌದಾ, ಆಮೇಲೆ ಡಾಲರ್ ಬೇಕಾಗಿರ್ತಕ್ಕಂಥ ರಿಸರ್ವ್ ಏನ್ ಹಾಕೊಂಡೈತಿ, ನಮಗೆ ಜಾಸ್ತಿ ಬೇಕು, ಅದೇನ್ ಹಾಕೊಂಡ್ ನಮ್ಗೆ ಕಡಿಮೆ ಹಾಕೊಂಡ್. ಫೋರ್ತ್ ಒನ್ ಏನಾಗ್ತಿಲ್ಲಪ್ಪ ಅಂತಂದ್ರೆ ಬೇರೆ ದೇಶಗಳಿಂದ ನಮಗೇನ್ ಭಾರತಕ್ಕೆ ಬರ್ಬೇಕಾಗಿರ್ತೈತಿ, ಏನು ಡಾಲರ್ ಗಳಿಂದ ಬರ್ಬೇಕು, ಅದು ಏನ್ ಹಾಕೊಂಡೈತಿ ಇನ್ವೆಸ್ಟ್ಮೆಂಟ್ ಡಾಲರ್, ವಿದೇಶಿ ಇನ್ವೆಸ್ಟ್ಮೆಂಟ್ ಏನ್ ಹಾಕೊಂಡ್ ನಮಗೆ ಕಡಿಮೆ ಹಾಕೊಂಡೈತಿ. ಇದರಿಂದ ಸಮೇತ ನಮಗೆ ಏನ್ ಹಾಕೊಂಡೈತಪ್ಪ ಅಂತಂದ್ರೆ ರೂಪಾಯಿಯ ಬೆಲೆ ಸಮೇತ ಕುಸಿತ ಇದೆ. ವಾರು ಏನ್ ಪ್ರಸ್ತುತವಾಗಿ ವಾರ ಹಿಡಿತದ, ಅದಕ್ಕಿಂತ ಮುಂಚೆ ಏನಾಗಿತ್ತು ಇಲ್ಲಿ, ಓಕೆ, ರಷ್ಯಾ ಮತ್ತು ಉಕ್ರೇನ್ ವಾರ ಆಗಿತ್ತು. ಸೊ ಅವಾಗ ಸಮೇತ ನಮಗೆ ಏನಾಗಿತ್ತು, ಆಯಿಲ್ ಕ್ರೈಸಿಸ್ ಆಗಿತ್ತು. ಸೊ ಪಾಲಿಟಿಕ್ಸ್ ಒಳಗಡೆ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಒಳಗಡೆ ಹೆಂಗಪ್ಪಾ ಅಂತಂದ್ರೆ ಅದೇನ್ ಹೇಳ್ತಾ ಹೇಳ್ರಿ, ಈ ಕಡೆ ಒಬ್ಬತ್ತ ಯುದ್ಧ ಮಾಡಕ್ ಕುಂತಾನ, ಈ ಕಡೆ ಒಬ್ಬಕ್ ಯುದ್ಧ ಮಾಡಕ್ ಕುಂತಾನಪ್ಪಾ ಅಂತಂದ್ರೆ ಇವ್ರಿಬ್ರಿಗೆ ಅಷ್ಟೇ ನಷ್ಟ ಅಲ್ರಿ, ಇಡೀ ವರ್ಲ್ಡ್ ಏನಾಗ್ತಿದೆ ನಷ್ಟ ಆಗ್ತಿದೆ. ಅದಕ್ಕೆ ಏನ್ ಬೇಕ್ರ ನಮಗೆ ಪೀಸ್ ಬೇಕು, ಶಾಂತಿ ಬೇಕು. ಹೌದಾ, ಫಾರ್ ಎಕ್ಸಾಂಪಲ್ ಕೊಡ್ತೀನಿ, ಫಸ್ಟ್ ವರ್ಲ್ಡ್ ವಾರ್ ಆಯ್ತು. ಹೌದಾ, ದೆನ್ ಸೆಕೆಂಡ್ ವರ್ಲ್ಡ್ ವಾರ್ ಆಯ್ತು. ಫಸ್ಟ್ ವರ್ಲ್ಡ್ ವಾರ್ ಆದ್ಮೇಲೆ ಏನ್ ಬಂತಪ್ಪ ಅಂತಂದ್ರೆ ಲೀಗ್ ಆಫ್ ನೇಷನ್ಸ್ ಅಂತ ಬರ್ತೈತಿ. ಹೌದಾ, ರಾಷ್ಟ್ರಗಳ ಒಕ್ಕೂಟ ಅಂತ ಸ್ಥಾಪನೆ ಆಗುತ್ತೆ. ದೆನ್ ಸೆಕೆಂಡ್ ವರ್ಲ್ಡ್ ಆಗದೆ ಏನಾಗತ್ರಿ, ಈವನ್ ಯುನೈಟೆಡ್ ನೇಷನ್ ಆರ್ಗನೈಸೇಷನ್. ಹೌದಾ, ಯಾಕೆ ಸ್ಥಾಪನೆ ಆಯ್ತು, ಪೀಸ್ ಒಳಗಡೆ ಶಾಂತಿ ಬೇಕು ಜಗತ್ತೊಳಗಡೆ ಅನ್ನೋದು. ಬಟ್ ಅಟ್ ಪ್ರೆಸೆಂಟ್ ಏನಾಗ್ತಿದೆ, ಡಿಪ್ಲೊಮಸಿ ಮತ್ತೆ ರಾಜತಾಂತ್ರಿಕತೆ, ಆಮೇಲೆ ಜಿಯೋ ಪಾಲಿಟಿಕ್ಸ್, ಮತ್ತೆ ಇಂಟ್ರೆಸ್ಟ್ ಗ್ರೂಪ್ಸ್. ಹೌದಾ, ಇದರಿಂದ ಏನಾಗ್ತಿದೆಪ್ಪ ಅಂತಂದ್ರೆ ದಿನೇ ದಿನೇ ಒಂದು ರಾಜಕೀಯ ಅತಂತ್ರಗಳಾಗ್ತಿದಾವೆ. ಫಾರ್ ಎಕ್ಸಾಂಪಲ್ ಎಟ್ ಪ್ರೆಸೆಂಟ್ ಒಳಗಡೆ ಯುಎಸ್ ಒಳಗೆ ಯಾರದಾರೆ, ಟ್ರಂಪ್. ಹೌದಾ, ಸೊ ಅವ್ರ ಐಡಿಯಾಲಜಿ ಏನ್ರಿ, ಇವ್ರದ್ದು ಕ್ಯಾಪಿಟಲಿಸ್ಟ್ ಐಡಿಯಾಲಜಿ. ಇಲ್ಲಿ ನಾವ್ ಯಾರು ನೋಡ್ತೀವಿ, ರಷ್ಯಾ ನೋಡ್ತೀವಿ, ಮತ್ತೆ ಚೀನಾ ನೋಡ್ತೀವಿ. ಹೌದಾ, ಇವ್ರ ಐಡಿಯಾಲಜಿ ಏನ್ರಿ, ಕಮ್ಯುನಿಸ್ಟ್. ಇವರು ಕ್ಯಾಪಿಟಲಿಸ್ಟ್, ಇವ್ರು ಕಮ್ಯುನಿಸ್ಟ್. ಬಟ್ ಅಟ್ ಪ್ರೆಸೆಂಟ್ ಒಳಗಡೆ ಏನ್ ಮಾಡ್ಯಾನ್ರಿ ಟ್ರಂಪ್, ಮೊನ್ನೆ ಎಲ್ಲಿ ಹೋಗ್ಯಾನ, ಚೀನಾಕ್ ಹೋದ. ಹೌದಾ, ಹೆಂಗ್ ಆಗ್ತಿದೇವಪ್ಪ ಅಂದ್ರೆ ಜಿಯೋ ಪಾಲಿಟಿಕ್ಸ್ ಒಂದು ರೀತಿಯ ಒಂದು ಸ್ಟೆಬಿಲ್ ಅನ್ನೋದು ಕಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಯಾರು ಯಾವ ಕಡೆ ಯಾವಾಗ ಹೆಂಗ್ ವಾಳ್ತಾರ ಅನ್ನೋದು ಗೊತ್ತಿಲ್ಲ. ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ವರ್ಲ್ಡ್ ಒಳಗಡೆ ಈ ರೀತಿಯ ಅತಂತ್ರ ಪರಿಸ್ಥಿತಿಗಳು, ಅರಾಜಕತೆಗಳು ಸೃಷ್ಟಿಗೆ ಕಾರಣ ಆಗ್ತವ. ಸೊ ರುಪಿ ಬಂದ್ಬಿಡಮ್ರಿ. ಫಸ್ಟ್ ಒಂದು ಕ್ರೂಡ್ ಆಯಿಲ್ ಅಂತ ಹೇಳಿದ್ರೆ, ಸೆಕೆಂಡ್ ಇಂಟ್ರೆಸ್ಟ್ ಜಾಸ್ತಿ ಹಾಕೊಂಡಿ, ಆಮೇಲೆ ಏನಾಗ್ಬೇಕು ನಮಗೆ ರಿಸರ್ವ್ ಕಡಿಮೆ ಆಗ್ತಿದೆ. ಹೌದಾ, ಏನೋ US ಡಾಲರ್ ಎಲ್ಲರಿಗೂ ಬೇಕು. ಹೌದಾ, ಅದ್ರ ಮೇಲೆ ಒಂದು ಬೆಂಬಲ ಜಾಸ್ತಿ ಆಗೋಗುತ್ತೆ. ಇನ್ನೊಂದು ಏನಪ್ಪಾ ಅಂತಂದ್ರೆ ಫೋರ್ತ್ ಒನ್ ಹೇಳಿದೆ. ಆಮೇಲೆ ನೆಕ್ಸ್ಟ್ ಗೋಲ್ಡ್ ಏನ್ ಮಾಡಕ್ ಕುಂತೀವಿ ನಾವು, ಹೈಯೆಸ್ಟ್ ಪರ್ಚೇಸ್ ಮಾಡಕ್ ಕುಂತೀವಿ. ಎಲ್ಲಿಂದ, ವಿದೇಶಗಳಿಂದ ಪರ್ಚೇಸ್ ಮಾಡಕ್ ಕುಂತೀವಿ. ವಿದೇಶಗಳಿಂದ ಪರ್ಚೇಸ್ ಮಾಡ್ಬೇಕಪ್ಪ ಅಂದ್ರೆ ನಾವು ಅವ್ರಿಗೆ ಏನ್ ಕೊಡ್ಬೇಕ್ರಿ, ನಾವು ಏನ್ ಕೊಡ್ಬೇಕು, ರೂಪಿ ಕೊಟ್ರೆ ತಗೋತಾರ, ಡಾಲರ್ ಕೊಡ್ಬೇಕು. ಹೌದಾ, ಡಾಲರ್ ನಮ್ಮ ಹತ್ರ ಇರ್ಬೇಕಾಡ್ರಿ. ಈಗ ಫಾರ್ ಎಕ್ಸಾಂಪಲ್ ನಿನ್ನ ಹತ್ರ $100 ಇದೆ ಅಂತಂದ್ರೆ, $100 ಇದೆಯಪ್ಪ ಅಂದ್ರೆ ಪ್ರೆಸೆಂಟ್ ನೀ ಎಷ್ಟು ಖರ್ಚು ಮಾಡ್ತೀನಿ, $50 ಖರ್ಚು ಮಾಡ್ತೀವಿ. ಮುಂದೆ ಏನೋ ಒಂದು ಪರಿಸ್ಥಿತಿಗಳು, ಸನ್ನಿವೇಶಗಳಿಗೋಸ್ಕರ ಇನ್ನೊಂದು $50 ಇಟ್ಕೊಂಡಿರ್ತೀವಿ. ಹೌದಾ, ಇನ್ನೊಂದು ಎಷ್ಟು ಇಟ್ಕೊಂಡಿರ್ತೀವಿ, $50 ಇಟ್ಕೊಂಡಿರ್ತೀವಿ. ಇವಾಗ ಏನಾಗ್ತಿದೆಯಪ್ಪ ಅಂದ್ರೆ ಎಕ್ಸಾಂಪಲ್ $100 ನೋಡ್ರಿ, ಇನ್ನೂ $100 ಬೇಕು ನಮಗೆ ಅನ್ನೋ ಸ್ಥಿತಿ ಬಂದ್ಬಿಟ್ಟಿವಿ. ಅಂದ್ರೆ ನಾವು ಒಟ್ಟು ಪರ್ಚೇಸ್ ಮಾಡ್ಲೇಬೇಕು, ಎಲ್ಲ ಬೇರೆ ಕಡೆಯಿಂದ. ಫಾರ್ ಎಕ್ಸಾಂಪಲ್ ಭಾರತದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಹೌದಾ, ಎಂಪ್ಲಾಯೀಸ್ ಬೇರೆ ದೇಶಗಳಿಗೆ ಹೋಗ್ಯಾರ, ವಲಸೆ ಹೋಗ್ಯಾರ, ಅಲ್ಲಿ ಏನ್ ಮಾಡ್ತಿದಾರೆ, ಉದ್ಯೋಗಗಳನ್ನ ಮಾಡ್ತಾ ಇದಾರೆ. ಹೌದಾ, ಇದು ಏನಾಗುತ್ತಪ್ಪ ಅಂತಂದ್ರೆ ನಮ್ಮ ಡಾಲರ್ಗೆ ರೆವಿನ್ಯೂ ಸೋರ್ಸ್ ಅದು. ಹೌದಾ, ಅನಿವಾಸಿ ಭಾರತೀಯಗಳನ್ನ ಕೇಳಿರಲ್ರಿ. ಸೊ ಆ ಶಬ್ದಗಳು ಅಂದ್ರೆ ಅವರು ಇಲ್ಲಿ ದುಡಿದು
ಯುರೋಪ್ ಆಗಿರ್ಬೋದು, US ಆಗಿರ್ಬೋದು, ಇನ್ನು ಯಾವುದೋ ವೆಸ್ಟರ್ನ್ ಕಂಟ್ರಿಗಳಾಗಿರ್ಬೋದು, ಈಸ್ಟರ್ನ್ ಕಂಟ್ರಿಗಳಾಗಿರ್ಬೋದು, ನಾರ್ತ್ ವೆಸ್ಟ್ ಕಂಟ್ರಿಗಳಾಗಿರ್ಬೋದು, ಎಲ್ಲೋ ಅವರು ಹೌದಾ, ಈ ಸಿಂಗಾಪುರ್, ಮಲೇಷಿಯಾ, ಥೈಲ್ಯಾಂಡ್, ಚೀನಾ, ಹೌದಾ, ಎಲ್ಲೋ ಅವರು ಉದ್ಯೋಗ ಮಾಡ್ಬೋದು, ವ್ಯಾಪಾರ ಮಾಡ್ಬೋದು, ಏನೇ ಮಾಡ್ಬೋದು. ಅವರು ನಮಗ್ ಏನ್ ಕಳಿಸ್ತಾರ್ರಿ? ಡಾಲರ್ ಕಳಿಸ್ತಾರ. ಯಾಕಂದ್ರ ಅವರ ಮನೆ, ಅವರ ಫ್ಯಾಮಿಲಿ ಎಲ್ಲಿದೆ? ಇಂಡಿಯಾದೊಳಗಡೆ ಇದೆ. ಹೌದಾ, ಅವರೆಲ್ಲ ಎಲ್ಲಿ ಬರ್ತಾರ? ಫೈನಲಿ ಲಾಸ್ಟ್ ಡೇ ಅವ್ರಲ್ಲಿ ಬದುಕ್ಬೋದು, ಅವ್ರು ಏನೇ ಮಾಡ್ತಾ ಇರ್ಬೋದು, ಬಟ್ ಅವ್ರ ಭಾರತೀಯರು, ಸಿಟಿಸನ್ ಆಫ್ ಇಂಡಿಯಾ. ಓಕೆ, ಸೊ ಅದ್ರ ನಮಗೆ ಏನಾಗಬೇಕು? ಡಾಲರ್ ಜಾಸ್ತಿ ಆಗ್ಬೇಕು ಒಂದು. ಇನ್ನೊಂದು ಸೆಕೆಂಡ್, ಫಾರಿನ್ ಇನ್ವೆಸ್ಟ್ಮೆಂಟ್ ಆಗ್ಬೇಕು. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕೇಳಿ, ಹೌದಾ, ವಿದೇಶಿ ನೇರ ಹೂಡಿಕೆಗಳು ಅವು ಜಾಸ್ತಿ ಆಗ್ಬೇಕು. ಸೊ ನಮಗೆ ಏನಾಗ್ತಿದೆ? ಗೋಲ್ಡ್ ಮೈನಸ್ ಆಗ್ತಿದೆ. ಏನಾಗ್ತಿದೆ? ಅವ್ರ ಗೋಲ್ಡ್ ಮೈನಸ್ ಆಗ್ತಿದಾವೆ. ಸೊ ಇನ್ನೊಂದು, ಗೋಲ್ಡ್ ನಾವು ಅತಿ ಹೆಚ್ಚು ಖರೀದಿ ಮಾಡ್ತಾ ಇದೀವಿ, ಬೇರೆ ಕಡೆಯಿಂದ ಖರೀದಿ ಮಾಡ್ತಾ ಇದೀವಿ. ಇದರಿಂದ ಇಷ್ಟೆಲ್ಲ ಕಾರಣಗಳಿಂದ ಏನಾಗ್ಬೋದು? ನಮ್ಮ ರೂಪಿ ಒಂದು ಬೆಲೆ ಕುಸಿತಾ ಇದೆ. ಒಂದು ಇವೆಲ್ಲ ಏನಾಗ್ತವ? ನೆಗೆಟಿವ್ ಅಲ್ಲಿ ನೋಡ್ಕೊಳಕ್ ಸಾಧ್ಯ. ಸೊ ಪಾಸಿಟಿವ್ ಏನಪ್ಪಾ? ಪಾಸಿಟಿವ್ ಏನ್ರಿ? ಪಾಸಿಟಿವ್ ಬೇಕಲ್ರಿ. ಎಷ್ಟು ನೆಗೆಟಿವ್ ಇದೆ ಅಂದ್ರೆ ಪಾಸಿಟಿವ್ ಬೇಕು. ಸೊ ಪಾಸಿಟಿವ್ ಏನಪ್ಪಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಿದೆ, ಭಾರತದಲ್ಲಿ ಇರ್ತಕ್ಕಂಥವ್ರು ಫ್ಯಾಮಿಲಿ ಮೆಂಬರ್ಸ್ ಏನಿರ್ತಾರೆ, ವಿದೇಶಗಳಿಗೆ ವ್ಯಾಪಾರಕ್ಕ, ವ್ಯವಹಾರಕ್ಕ, ಹೌದಾ, ಹೋಗಿರ್ತಾರ. ಇನ್ನೊಂದು ವಿದ್ಯಾಭ್ಯಾಸಕ್ಕೆ, ಏನೋ ಒಂದು. ಸೊ ಅಲ್ಲಿರ್ತಕ್ಕಂಥವ್ರು ಅವ್ರಲ್ಲಿ ಸ್ಯಾಲ್ರಿ ಇರ್ತದೆ. ಸೊ ನಮ್ಮಲ್ಲಿ ಸ್ಯಾಲ್ರಿ 10,000 ಇದೆ, 10K ಇದೆ ಅಂತಂದ್ರೆ, ಅವರಲ್ಲಿ ಅದೇ 10K ಡಾಲರ್ ಇತ್ತಂದ್ರೆ 10K ಡಾಲರ್ ಎಷ್ಟಾಯ್ತ್ರಿ? 10,000 ರೂಪಾಯಿಕ್ಕೂ 10,000 ಡಾಲರ್ಕ್ಕೂ ವ್ಯತ್ಯಾಸ ಐತಲ್ರಿ. ಅದು ಏನಾಗುತ್ತೆ? ನಮಗೆ ಎಕನಾಮಿಗೆ ಬೂಸ್ಟ್ ಕೊಡ್ತದ, ಹೌದಾ. ಬಟ್ ಇಲ್ಲಿ ಕುಂತಾ ಇದೆ, ಇಲ್ಲ ಅಂತಲ್ಲ, 96.29 ಇದೆ. ಬಟ್ ಅಲ್ಲಿ ನಾವು ತಗೊಂತಾ ಇದೀವಿ ಅಂತಂದ್ರೆ ನಮ್ದೇನಾಗುತ್ತ? ಲೆಸ್ ಆಗುತ್ತೆ, ಹೌದಾ. ಸೊ ಇವಾಗ ನಮ್ಮಲ್ಲಿರ್ತಕ್ಕಂತ ಒಂದು ವಸ್ತುಗಳನ್ನ ಬೇರೆ ಕಡೆ ಕೊಡಕ್ ಕುಂತೀವಪ್ಪ ಅಂತಂದ್ರೆ ಅವ್ರಿಗೆ ಏನಾಗುತ್ತೆ? ಚೀಪ್ ರೇಟ್ ಅಲ್ಲಿ ಸೇಲ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ FTA. ವಾಟ್ ಇಸ್ FTA? ಫ್ರೀ ಟ್ರೇಡ್ ಅಗ್ರಿಮೆಂಟ್. ಇವಾಗ ಇತ್ತೀಚೆಗೆ ಹಲವಾರು ದೇಶಗಳಲ್ಲಿ ಏನ್ ಮಾಡ್ತಾ ಇದೆ ಇಂಡಿಯಾ? ಫ್ರೀ ಟ್ರೇಡ್ ಅಗ್ರಿಮೆಂಟ್ ಗೆ ಸಹಿ ಆಗ್ತಾ ಇದೆ. ಸೊ ಮೊನ್ನೆ ನಾವೇನ್ ನೋಡಿದ್ವಿ? ನ್ಯೂಜಿಲ್ಯಾಂಡ್ ನ ನೋಡಿದ್ವಿ. ಸೊ ಕರೆಂಟ್ ಅಫೇರ್ಸ್ ಒಳಗಡೆ, ಹೌದಾ, ಹಲವಾರು ದೇಶಗಳಾಗಿರ್ಬೋದು. ಸೊ ಯುರೋಪ್ ಆಗಿರ್ಬೋದು, ಯುರೋಪ್ ಮೊನ್ನೆ ನೋಡ್ರಿ, ಮತ್ತೆ UK, ಹೌದಾ. ಸೊ ಇವೆಲ್ಲ. ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ನಮ್ಮದು ಬೆಲೆ, ನಮ್ಮ ವಸ್ತುಗಳೇನಾಗ್ತವ? ಬೆಲೆ ಏನಿರ್ತದೆ ನಮ್ದು ಕಡಿಮೆ ಇರ್ತೈತಿ, ಹೌದಾ. ಈ ಬೆಲೆ ಕಡಿಮೆ ಇದ್ದದಕ್ಕ ಆ ಒಂದು ಮಾರ್ಕೆಟ್ ಒಳಗಡೆ ನಾವೇನ್ ಮಾಡಾಕ? ಕಾಂಪಿಟೇಷನ್ ಕೊಡಾಕ ಏನಾಗುತ್ತೆ? ನಮಗೆ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಯುರೋಪ್ ಒಳಗಡೆ ಒಂದ್ ಡ್ರೆಸ್ ಅಂತ ಹಿಡ್ಕೊರಿ, ಒಂದ್ ಶರ್ಟ್ ಅಪ್ಪ, ಓಕೆ, ಹೌದಾ. ಮತ್ತೆ ಇಂಡಿಯನ್ ಶರ್ಟ್, ಈ ಶರ್ಟ್ಗೆ $10 ಅಂತಿದ್ರೆ $10 ಅನ್ನೋಕ್ಕಿಂತ ಯೂರೋ ಅನ್ಕರಿ, ಯಾಕಂದ್ರೆ ಯುರೋಪ್ ಒಳಗಡೆ ಐತಿ, ಹೌದಾ. ಸೊ ಅದೇ ಇಂಡಿಯನ್ ಬಟ್ಟೆ ಆಗಿದ್ರೆ ಅವ್ರು ಏನ್ ಮಾಡಿರ್ತಾರಪ್ಪ ಅಂದ್ರೆ ಇದ್ರ ಮೇಲೆ ಹಾಕಿರ್ತಾರೆ, ಹೌದಾ, ಅಂದ್ರೆ ರುಪಿ ಮೇಲೆ. ಸೊ ರುಪಿ ಇದು $10 ಇತ್ತಪ್ಪ ಅಂದ್ರೆ ನಮ್ದು ಇಲ್ಲಿ ಏನಾಗಿರ್ತಾವ? ಒಂದು ಯೂರೋ. ಇಲ್ಲಿ 10 ಯೂರೋ ಕೊಡೋದು 1 ಯೂರೋ ಅಂದ್ರೆ ಕಸ್ಟಮರ್ ಏನ್ ಮಾಡ್ತಾರ? ಚೆನ್ನಾಗಿರ್ತದ, ಕ್ವಾಲಿಟಿ ಇರ್ತದ, ಕಡಿಮೆ ರೇಟ್ ಅಂದಾಗ ಏನ್ ಮಾಡ್ತಾರ? ವಸ್ತುಗಳು ನಮಗ್ ಸೇಲ್ ಆಗ್ತಾವ, ನಮ್ ಮಾರ್ಕೆಟ್ ಏನಾಗುತ್ತ? ಬೆಳಿತೈತಿ, ಹೌದಾ. ಇದರಿಂದ ಯಾರಿಗೆ ಪ್ಲಸ್? ಇಂಡಿಯಾದವರಿಗೆ ಪ್ಲಸ್, ಹೌದಾ. ಇದು ಪಾಸಿಟಿವ್ ವೈಬ್. ಆ ಕಡೆ ಅದು ನೆಗೆಟಿವ್ ವೈಬ್. ಸೊ ಎಲ್ಲೆಲ್ಲಿ ಏನಾಗ್ತಿದೆ? ಇರಾನ್ ಅಂಡ್ ಇಸ್ರೇಲ್, USA. ಸೊ ಅಟ್ ಪ್ರೆಸೆಂಟ್ ಇನ್ನು ಎಲ್ಲಿವರೆಗೂ ಹೋಗುತ್ತೋ ಗೊತ್ತಿಲ್ಲ, ಹೌದಾ. ಆಮೇಲೆ ಇಲ್ಲಿ ಇನ್ನೂ ಗದ್ದಲಗಳು ನಡೀತಾ ಇದಾವೆ, ಇಲ್ಲಿ ರಷ್ಯಾ ಮತ್ತು ಉಕ್ರೇನ್ ಒಳಗಡೆ. ಆಮೇಲೆ ಪಾಕಿಸ್ತಾನ ಒಳಗಡೆ ಅವರಿಗೆ ಮೇಲೆ ಬಿಡ್ತಿದಾರ, ಕೆಳಗೆ ಬಿಡ್ತಿದಾರ, ಹೌದಾ. ಇನ್ನು ಸ್ವಲ್ಪ ಏನಾರ ಮಾಡಿದ್ರಪ್ಪ ಅಂತಂದ್ರೆ ನಾವು ಸೆಲೆಬ್ರೇಷನ್ ಪಕ್ಕಾ ಮಾಡ್ತೀವಿ. ಅಂದ್ರೆ ವಾರಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಆರ್ಥಿಕ ಸ್ಥಿತಿಗತಿಯನ್ನ ಕುಂದಿಸ್ತಾವ. ಯಾವ್ದಂಥ ರಾಷ್ಟ್ರ ಆಗಿರ್ಬೋದು, ಅದೆಂಥ ಶ್ರೀಮಂತಿಕೆ ಇರ್ಬೋದು. ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದ್ರೆ ಯುಕೆ ಇವಾಗ ಏಳಕ್ಕೆ ಹೆಸರಿನ ರೀತಿಯಲ್ಲಿ ಹೋಗಿದೆ, ಹೌದಾ. ನಮ್ಮ ದೇಶದ ಸಂಪತ್ತನ್ನು ಕೊಳ್ಳೆ ಹೊಡ್ಕೊಂಡು, ಹೌದಾ, ಲೂಟಿ ಮಾಡಿಕೊಂಡು, ಕಳತನ ಮಾಡಿಕೊಂಡು, ಸುಲಿಗೆ ಮಾಡಿಕೊಂಡು, ದರೋಡೆ ಮಾಡಿಕೊಂಡು, ಇನ್ನೊಂದು ಮುನ್ನೊಂದು ಎಲ್ಲ ಮಾಡಿಕೊಂಡು ಹೋದ್ರು, ಹೌದಾ. ಬಟ್ ಅದೇ ದೇಶದ ಒಳಗಡೆ ಪ್ರಧಾನಮಂತ್ರಿ ಯಾರಾದ್ರಿ? ಭಾರತದವರೇ ಆದ್ರು, ಹೌದಾ.
ಹೇಳಿ ಋಷಿ ಸುನಕ್ನ. ಹೌದಾ, ಅಂದ್ರೆ ಇಲ್ಲಿ ಏನಪ್ಪಾ ಅಂತಾರೆ, ಇಂಡಿಯಾ ಈಸ್ ಆಲ್ವೇಸ್ ಆಲ್ವೇಸ್ ಓಕೆ, ಯಾವಾಗ್ಲೂ ಇಸ್ ಅ ಟಾಪ್. ನೀವು ಅಸೆಂಟ್ ಹೋಗ್ರಿ, ಮಿಡಮ್ ಹೋಗ್ರಿ, ಎಟ್ ಮಾಡಲ್ ಆಗಿರ್ಬೋದು. ಹೌದಾ, ನಮ್ಮ ಒಂದು ಸಿಒಗಳು ಹಲವಾರು ದೇಶದೊಳಗಡೆ ಹಲವಾರು ಅತ್ಯುನ್ನತ ಕಂಪನಿ ಒಳಗಡೆ ಸಿಒಗಳಾದಾರ. ಯಾರು? ಇಂಡಿಯನ್ಸ್. ಬಟ್ ಅದೇ ಫಾರಿನರ್ಸ್ ಯಾಕಿಲ್ಲ? ಹೌದಾ, ಸೊ ಈ ಕ್ವಶನ್ ಬೇಕು. ಸೊ ಯಾಕಪ್ಪ ಅಂತಂದ್ರೆ ನೋಡಿದ್ರೆ ಏನಾದ್ರು UK ಏನಾಯ್ತು, 7 ದೇಶ ನಡೆದಂಗಿತ್ತು. ಎದಕ್ಕ? ವಾರ್, ಸೆಕೆಂಡ್ ವರ್ಲ್ಡ್ ವಾರ್ ಆದ್ಮೇಲೆ ಅವ್ರು ಏನಾದ್ರು ಇಡೀ ಸಂಪತ್ತನ್ನ ಅವರು ಕಳ್ಕೊಂಡ್ರು. ಬಟ್ ಅದನ್ನ ಪ್ಲಸ್ ಆಗಿ ತಗೊಂಡಾರ ಯಾರು? ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ ಇಂದಾನೆ ಅದನ್ನ ಪ್ಲಸ್ ಆಗಿ ತಗೊಂಡಾರ ಯಾರಪ್ಪ ಅಂದ್ರೆ USA ದವರು. ಇಟ್ಸ್ ವೆರಿ ಬ್ರಿಲಿಯಂಟ್ ಫೆಲೋಸ್. ಬಹಳ ಜನರು ಇವಾಗ ನೋಡ್ರಿ ಎಲ್ಲಿ ಬಂದಾರ ಅವರು? ಚೀನಾಕ್ ಬಂದಾರ. ಚೀನಾಕ ಸೊ ಅದೇ ಚೀನಾನೇ ಅವರು ದೂರ ಇಟ್ಟಿದ್ರು. ಮತ್ತೆ 1970s ಒಳಗಡೆ ಹ್ಯಾಂಡ್ರಿ ಕಿಸೆಂಜರ್ ಅಂತ ಡಿಪ್ಲೊಮೆಟಿಕ್, ಹೌದಾ, ರಾಜತಾಂತ್ರಿಕ ಸಲಹೆಗಾರ, ಯಾರು? USA ಒಳಗಡೆ. ಅವರು ಫಸ್ಟ್ ಅನ್ಅಫಿಷಿಯಲ್ ವಿಸಿಟ್ ಕೊಡ್ತಾರ. ಹೌದಾ, ಆಮೇಲೆ ನಿಕ್ಸನ್ ಅಂತ ಪ್ರೆಸಿಡೆಂಟ್ ಬರ್ತಾರೆ. ಯಾರು? US ನಿಕ್ಸನ್. US ಒಳಗ ಪ್ರೆಸಿಡೆಂಟ್ ಇರ್ತಾನ, ರಾಷ್ಟ್ರಾಧ್ಯಕ್ಷ, ರಾಷ್ಟ್ರಪತಿ. ಏನಿ ಟ್ರಂಪ್ ಅದಾನ ಆತರ. ಹೌದಾ, ನಿಕ್ಸನ್ ಅವ್ರ ಸಮೇತ ಏನ್ ಮಾಡ್ತಾರಪ್ಪ ಅಂತಂದ್ರೆ 1972 ಒಳಗಡೆ ಅಲ್ಲಿ ರಿಲೇಶನ್ಶಿಪ್ ಏನ್ ಮಾಡ್ತಾವ, ಬಿಲ್ಡ್ ಮಾಡ್ತಾರೆ. ಎಲ್ಲಿ? ಚೀನಾದೊಳಗಡೆ ಏನ್ ಮಾಡ್ತಾರೆ? ರಿಲೇಶನ್ಶಿಪ್. ಅಲ್ಲಿಂದ ಏನಾಗುತ್ತಪ್ಪ ಅಂದ್ರೆ ಚೀನಾ ಅದು ಕಮ್ಯುನಿಸ್ಟ್ ದೇಶ ಆಗಿದ್ರು ಗ್ರೋತ್ ಇವತ್ತು ಯಾವ ಲೆವೆಲ್ ಐತ್ರಿ? ಸೆಕೆಂಡ್ ಲಾರ್ಜೆಸ್ಟ್ ಎಕನಾಮಿ ಇನ್ ದ ವರ್ಲ್ಡ್. ಯಾವುದು ಹೇಳ್ರಿ? ಚೀನಾ. ಫಸ್ಟ್ ಯಾವುದು? USA ಇದೆ. ಹೌದಾ, ನಮ್ಮದು ಎಷ್ಟಕ್ಕಿದೆ ಹೇಳ್ರಿ? 6th, ನಾಟ್ ಅ 4th, 6th ಇದೆ. ಹೌದಾ, ಯಾಕೆ 6th ಇದೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಒಳಗಡೆ ಡಿಸ್ಕಷನ್ ಮಾಡಮ್ರಿ. ಓಕೆ, ಅರ್ಥ ಆಯ್ತಲ್ಲ? ರುಪಿ ಯಾಕೆ ಡೌನ್ ಫಾಲ್ ಆಯ್ತು, ಅದಕ್ಕೇನ್ ಕಾರಣಗಳದಾವ, ಮತ್ತೆ ನಮಗೇನ್ ಲಾಭ ಐತಿ, ಅದು ಡೌನ್ ಫಾಲ್ ಆಗಿದ್ದಕ್ಕೂ ನಮಗೆ ಏನ್ ಲಾಭ ಐತಿ, ನಮಗೇನ್ ನಷ್ಟ ಐತಿ. ಹೌದಾ, ಅದಕ್ಕೆ ಏನೇನ್ ರೀಸನ್ಗಳು, ಈ ಎಲ್ಲ ಜಿಯೋ ಪೊಲಿಟಿಕ್ಸ್ ಏನಾಗ್ತಾರ, ನಮಗೆ ಇಂಪ್ಲಿಕೇಶನ್ ಆಗುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಜಿಯೋ ಪೊಲಿಟಿಕ್ಸ್ ಏನಾಗ್ತು, ಇಂಪ್ಲಿಕೇಶನ್ ಆಗುತ್ತೆ. ನಾನು ಸಬ್ಜೆಕ್ಟ್ ಬಂದ್ಬಿಟ್ಟು ಪೊಲಿಟಿಕಲ್ ಸೈನ್ಸ್ ಆಗೋದ್ರಿಂದ ಇದನ್ನ ನಾನು ಇನ್ನೂ ಚೆನ್ನಾಗಿ ಹೇಳಕ್ ಸಾಧ್ಯ. ಹೌದಾ, ಯಾಕಂತಂದ್ರೆ ನಮ್ಗೆ ಹಿಸ್ಟ್ರಿ, ಹೌದಾ, ಆ ಒಂದು ಇತಿಹಾಸದ ಬಗ್ಗೆ ಎಲ್ಲ ಗೊತ್ತಿರ್ತದ. ಹೌದಾ, ಈ ಭಾಗದಲ್ಲಿ ಇಲ್ಲಿ ಮಲಕ್ಕಾನ್ ಸ್ಟೇಟ್ ಇದೆ. ಹೌದಾ, ಇಲ್ಲಿ 30%, 20%. ಹೌದಾ, ನಾವು ಕ್ರೂಡ್ ಆಯಿಲ್ ನ ಇಲ್ಲಿ ಇರಾನ್ ಇಂದ ತಗೊಂಡ್ಬರ್ತೀವಿ, ಮತ್ತೆ ರಷ್ಯಾದಿಂದ ತಗೊಂಡ್ಬರ್ತೀವಿ, ಗ್ಯಾಸ್ ಗಳನ್ನ ತಗೊಂಡ್ಬರ್ತೀವಿ. ಗ್ಯಾಸ್ ನಮಗೆ ಬೇಕಾಗಿತ್ತಲ್ಲ, ಯಾಕೆ ಗ್ಯಾಸ್ ಒಂದು ಕಡಿಮೆ ಆದ್ವಲ್ಲ, ಅಲ್ಲಿ ವಾರ ಅದಕ್ಕೆ. ಹೌದಾ, ಸೊ ಎಷ್ಟು ಪರ್ಸೆಂಟ್ ಇತ್ತು ಗೊತ್ತಾ? 90% ಅಬೋವ್ ನಾವು ಯಾರು ಡಿಪೆಂಡ್ ಆಗಿದ್ವಿ? ಇರಾನ್ ಅವ್ರನ್ನ. ಸೊ ಎವ್ರಿ ಸ್ಟೇಟ್ ಅಂಡ್ ಎವ್ರಿ ನೇಷನ್ಸ್ ಡಿಪೆಂಡೆಡ್ ಇನ್ ಎವ್ರಿ ನೇಷನ್ಸ್. ಹೌದಾ, ಇದು ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳು ಹೆಂಗಿರ್ತಾವಪ್ಪ ಅಂತಂದ್ರೆ ಲಾಭ ಮತ್ತು ನಷ್ಟಗಳ ಮೇಲೆ ಅವಲಂಬಿತವಾಗಿರ್ತಾವ. ಇವಾಗ ನೋಡ್ರಿ ಏನ್ ಮಾಡ್ದ ಟ್ರಂಪ್? ಯಾರನ್ನ ಬೈತಿದ್ದ? ಸಿ ಜಿನ್ಪಿಂಗ್ ದಿನ ಬೈತಿದ್ದ. ಅದನ್ನ ಬೈಲಿಲ್ಲ ಅಂದ್ರ ಉಂಡಿದ್ ಏನಾಗ್ತಿದ್ದಿಲ್ಲ, ಆಗ್ತಿದ್ದಿಲ್ಲ. ಬಟ್ ಇದ ಮನೆ ಮಾಡ್ಬಿಟ್ಟು ಎಲ್ಲಿ ಹೋದ? ಅದೇ ಚೀನಾಕ್ ಹೋದ. ವಾಟ್ ಆರ್ ದ ರೀಸನ್? ದಟ್ ಈಸ್ ಅ ಬಿಸ್ನೆಸ್. ಹೌದಾ, ತನ್ನ ಬಿಸ್ನೆಸ್. ಇವಾಗ ಎಷ್ಟು ವರ್ಷ ಐತ್ರಿ ಅವ್ರಿಗೆ ಆಳ್ವಿಕೆ? ಆ ಆಳ್ವಿಕೆ ಅಂದ್ರೆ ಅಧ್ಯಕ್ಷ ಎಷ್ಟು ವರ್ಷ ಆಗಿರ್ತಾನ ಅಷ್ಟು ವರ್ಷ. ಹೌದಾ, ಲಿಮಿಟೆಡ್ ಇಯರ್ಸ್. ಅದು ಮುಗಿದ ಮೇಲೆ ಏನ್ ಮಾಡ್ಬೇಕು? ಅದಕ್ಕೆ ಏನ್ ಮಾಡ್ತಿದ್ದಾನೆ? ಇವಾಗ್ಲೇ ಬಿಸ್ನೆಸ್ ನ ಗ್ರೋತ್ ಮಾಡ್ಬೇಕು, ಶಾಣ್ಯತನ. ಸೊ ಒಂದ್ ಸ್ಟೋರಿ ಇದ್ ನೆನಪು ಬಂತು ನನಗೆ. ಸೊ ಏನಪ್ಪ ಅಂದ್ರೆ ಒಬ್ಬ ರಾಜ ಇರ್ತಾನೆ. ಅಲ್ಲಿ ರಾಜ ಒಂದು ಸಾಮ್ರಾಜ್ಯ ಒಳಗಡೆ ಯಾವ ರೀತಿ ನಡ್ಕೊಂಡ್ ಹೊಂಟಿರ್ತದಪ್ಪ ಅಂತಂದ್ರೆ, ಯಾವ ರಾಜ ಇರ್ತಾನಲ್ಲ ಅವ್ನ ಇಷ್ಟ ಅವಧಿ ಅಂತಂತ ರಾಜ ಆಗಿರ್ಬೇಕು. ಇಂತಿಷ್ಟ ಅವಧಿ 10 ವರ್ಷನೋ 5 ವರ್ಷನೋ ಅವನು ರಾಜ ಆಗಿರ್ತಾನ. ಅದಾದ್ಮೇಲೆ ಅವ್ನು ಎಲ್ಲಿಗೆ ಹೋಗ್ಬೇಕ್ರಿ? ಕಾಡಿಗೆ ಹೋಗ್ಬೇಕು. ಓಕೆ, ಕಾಡಿಗೆ ಹೋಗ್ಬೇಕು. ಎಂತ ಕಾಡಿಗೆ ಹೋಗ್ತಾರಪ್ಪ ಅಂತಂದ್ರ ಅಲ್ಲಿ ಪ್ರಾಣಿ ಮೃಗ, ಹೌದಾ, ಅಂತ ಕಾಡಿಗೆ ಹೋಗಿ ಬಿಟ್ಟು ಬರ್ತಾರ. ಅವ್ರಿಗೆ ಹಲವಾರು ಜನ ಏನಾಗಿರ್ತಾರೆ? ಹೋಗ್ಬಿಟ್ಟಿರ್ತಾರ. ಹೌದಾ, ಏನಾಗ್ತಾರೆ? ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ರಾಜ ಓಕೆ ಕಿಂಗ್. ಹೌದಾ, ಈ ರಾಜ ಏನ್ ಮಾಡಕ್ ಬಂದ್ರಿ? ಒಂದು ಈ ಸಾಮ್ರಾಜ್ಯ. ಹೌದಾ,
ಇದನ್ನ ರಿಪೀಟ್ ಆಗ್ತಿರ್ತದೆ ಇಲ್ಲಿ. ಹೌದಾ, ಇದು ಕಾಡು ಅನ್ಕೋರಿ, ಇಮ್ಯಾಜಿನೇಷನ್. ಹೌದಾ, ಇಲ್ಲಿ ಎಲ್ಲಾ ಪ್ರಾಣಿ ಪಕ್ಷಿಗಳು, ಹುಲಿ, ಸಿಂಹ, ಕರಡಿ, ಇರೋ ಬರೋ ಎಲ್ಲಾ ಅವ. ಏನ್ ಕಾಡ್ನಾಗ ಇರ್ತಾವ ಎಲ್ಲಾ ಅವ. ಸೊ ಬರೀ ಒಬ್ಬ ಮನುಷ್ಯ ಹೋದ್ನ ಉಳಿಸ್ತಾವಂದ್ರ ಅವೇನ್ ಮಾಡ್ತಾವ, ತಿಂದ ಹಾಕ್ಬಿಡ್ತಾವ. ಕಲಾಸ್ ಏನಾಗತ್ತ, ಕೇಳಕತ್ತ ನಾಟಕ ಬಂದೋಗ. ಎಲ್ಲಿ ರಾಜ ಒಂದ್ ಟೈಮ್ ರಾಜ ಇರ್ತಾನ, ಕಾಡಿಗೆ ಬಂದ ಏನಾಗ್ತಾನ. ಆದ್ರೆ ನೆಕ್ಸ್ಟ್ ಬಂದಿರ್ತಕ್ಕಂಥ ಒಬ್ಬ ರಾಜ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಈ ರಾಜ ಇದ್ದಾಗ ಏನ್ ಇರ್ತದಲ್ರಿ, ನೆಕ್ಸ್ಟ್ ಅವನಿಗೆ ಗೊತ್ತಿರ್ತೈತಿ ಎಲ್ಲಿ ಕಳಿಸ್ತಾರ ನನ್ನ ಒಳ್ಳೆ ಕಾಡಿಗೆ ಕಳಿಸ್ತಾರ ಅಂತ. ಸೊ ಅವಾಗ ಏನ್ ಮಾಡ್ತಾನ, ಇವನ್ ಅಧಿಕಾರ ಮುಗಿತಿದ್ದಲ್ಲ, ಇವನ್ ಏನ್ ಮಾಡ್ತಾನ, ಕಾಡಿಗೆ ಬರ್ತಾನ. ಕಾಡಿಗೆ ಬಂದ ಸಮೇತ ಕಾಡಿನೊಳಗ್ ಸಮೇತ ಅವನ್ ಹೆಂಗ್ ಇರ್ತಾನ್ರಿ, ಕಿಂಗ್ ಈಸ್ ಆಲ್ವೇಸ್ ಕಿಂಗ್ ಆ ಲೆವೆಲ್ ಇರ್ತಾನ. ಯಾಕೆ ಇರ್ತಾನಪ್ಪ ಅಂದ್ರೆ, ಅವ್ನ ಇಲ್ಲಿದ್ದಾಗನೆ ನನ್ನ ಹೆಂಗಾನು ಕಾಡಿಗೆ ನೆಕ್ಸ್ಟ್ ತಗೊಂಡೋಗಿ ಹಾಕ್ತಾರ. ಹೌದಾ, ನಾನ್ ಏನ್ ಮಾಡ್ಬೇಕು, ಕಾಡಿನೊಳಗೆ ನಾನು ಇವಾಗ ಹೆಂಗದಿನ ಹಂಗಿರ್ಬೇಕು ಅನ್ನೋಗೋಸ್ಕರ ಏನ್ ಮಾಡ್ತಾನ, ಎಲ್ಲಾ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂತಾನ. ಎದಕ್ಕೆ ಹೇಳಿನಪ್ಪ ಅಂದ್ರೆ, ಟ್ರಂಪ್ ನೆನಪು ಬಂದದಕ್ಕೆ ಇದು ನೆನಪು ಬಂದ. ಓಕೆ, ಸೊ ದಿಸ್ ಈಸ್ ಆಲ್ಸೋ ಮೈ ಸೈಡ್. ಓಕೆ, ಥ್ಯಾಂಕ್ ಯು. ಇನ್ನೊಂದೇನಪ್ಪಾ ಅಂತಂದ್ರೆ, ನೆಕ್ಸ್ಟ್ ಯಾವ ರೀತಿ ನಿಮಗೆ ಕ್ಲಾಸ್ಗಳು ಬೇಕು, ಹೌದಾ, ಯಾವುದೇ ಆಗಿರ್ತಕ್ಕಂಥ ಕ್ಲಾಸ್ಗಳನ್ನ ಹೇಳ್ರಿ, ಅದ್ರ ಬಗ್ಗೆ ನಾನು ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಹಾಕಿ ಅದ್ರ ಬಗ್ಗೆ ನಾನು ಕ್ಲಾಸ್ ಮಾಡಿ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.